ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಚಿತ್ರದ ಹೀರೋ ಮದನ್ ಒಬ್ಬ ಕಾಲೇಜ್ ಸ್ಟೂಡೆಂಟ್. ಈತ ತನ್ನ ಕಾಲೇಜ್ ನ ಹಾಸ್ಟೆಲ್ ರೂಮ್ ನಲ್ಲಿ ಇದ್ದುಕೊಂಡೇ ತನ್ನ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾನೆ. ಆದರೆ ದಿನಗಳು ಕಳೆದಂತೆ ಈತ ಸ್ಟೇ ಆಗಿದ್ದ ಕಾಲೇಜ್ ನ ಹಾಸ್ಟೆಲ್ ನ ರೂಮ್ ನಂಬರ್ 1013 ನಲ್ಲಿ ಈತನ ಕ್ಲಾಸ್ಮೇಟ್ಸ್ ಗಳು ತುಂಬಾನೇ ನಿಗೂಢವಾಗಿ ಹಾಗೂ ಅನುಮಾನಾಸ್ಪದವಾಗಿ ಒಬ್ಬೊಬ್ಬರಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಚಿತ್ರದ ಹೀರೋಯಿನ್ ಮದನ್ ಓದುತ್ತಿದ್ದ ಆ ಕಾಲೇಜ್ಗೆ ತನ್ನ ಡಾಕ್ಯುಮೆಂಟರಿ ಶೂಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಆಕೆಗೂ ಕೂಡ ಮದನ್ ಓದುತ್ತಿದ್ದ ಆ ಕಾಲೇಜ್ ನಲ್ಲಿ ತುಂಬಾನೇ ವಿಚಿತ್ರವಾದ ಹಾಗೂ ನಿಗೂಢವಾದ ಘಟನೆಗಳು ಕಂಡುಬರುತ್ತವೆ. ಕೊನೆಗೆ ಇಬ್ಬರು ಸೇರಿ ಆ ಕಾಲೇಜ್ ನಲ್ಲಿ ನಡೆಯುತ್ತಿರುವ ನಿಗೂಢವಾದ ಸಾವುಗಳ ಹಿಂದಿನ ಮಿಸ್ಟರಿಯನ್ನ ಸಾಲ್ವ್ ಮಾಡ್ತಾ ಹೋದಾಗ ಸಾಕಷ್ಟು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಕಾಲೇಜ್ ನಲ್ಲಿ ಒಬ್ಬರಾದ ಮೇಲೊಬ್ಬರಂತೆ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು? ಚಿತ್ರದ ಹೀರೋ ಸ್ಟೇ ಆಗಿರುವ ಆ ರೂಮ್ ನಂಬರ್ 1013 ನಲ್ಲಿ ಇರುವ ಮಿಸ್ಟರಿ ಏನು? ಕೊನೆಗೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವು ಗೆಸ್ ಕೂಡ ಮಾಡಲು ಸಾಧ್ಯವಾಗದ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು 2021ರಲ್ಲಿ ಬಿಡುಗಡೆಯಾಗಿರುವ ವನಂ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ದೃಶ್ಯದಲ್ಲಿ 1946ರಲ್ಲಿ ಸಿರುಮಲ್ಲೈ ಎಂಬ ಒಂದು ಪ್ರಾಂತ್ಯವನ್ನ ವಾಣತ್ತಿರಾಯನ್ ಎಂಬ ಒಬ್ಬ ಜಮೀನ್ದಾರ ಆಳ್ವಿಕೆ ಮಾಡ್ತಿರ್ತಾನೆ. ಈ ಜಮೀನ್ದಾರ ವಾಣತ್ತಿರಾಯನ್ಗೆ ಹಳೆಯ ಕಾಲದ ವಸ್ತುಗಳನ್ನ ಹಾಗೂ ವಿಗ್ರಹಗಳನ್ನ ಕಲೆಕ್ಟ್ ಮಾಡುವ ಒಂದು ಹವ್ಯಾಸ ಇರುತ್ತೆ. ಒಂದು ದಿನ ಈ ಜಮೀನ್ದಾರನಿಗೆ ಚೀನಾದ ಒಬ್ಬ ಮಾಂತ್ರಿಕ ತಯಾರಿಸಿದ್ದ ಒಂದು ಮಾಯ ಕನ್ನಡಿಯ ಬಗ್ಗೆ ಗೊತ್ತಾಗುತ್ತೆ. ಆ ಮಾಯ ಕನ್ನಡಿ ಈಗ ಬರ್ಮಾದಲ್ಲಿ ಇದೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗಿ ಸಾಕಷ್ಟು ಹಣವನ್ನ ಕೊಟ್ಟು ಅದನ್ನ ಖರೀದಿ ಮಾಡಿಕೊಂಡು ತನ್ನ ಅರಮನೆಗೆ ತೆಗೆದುಕೊಂಡು ಬರ್ತಾನೆ. ಈ ಮಾಯ ಕನ್ನಡಿಯ ವಿಶೇಷತೆ ಏನಿರಬಹುದು ಅಂತ ಅದನ್ನ ಓಪನ್ ಮಾಡಿ ಅದರ ಮುಂದೆ ಹೋಗಿ ನಿಂತ್ರೆ ಶಾಕಿಂಗ್ಲಿ ಆ ಕನ್ನಡಿಯ ಒಳಗಡೆ ಈ ಜಮೀನ್ದಾರನ ಪ್ರತಿಬಿಂಬ ಕಾಣಿಸದೆ ಒಬ್ಬ ವಯಸ್ಸಾದ ವ್ಯಕ್ತಿಯ ಪ್ರತಿಬಿಂಬ ಕಾಣಿಸುತ್ತೆ. ಇದನ್ನ ನೋಡಿದ ಆ ಜಮೀನ್ದಾರ ತುಂಬಾನೇ ಶಾಕ್ ಆಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಸ್ನೇಹಿತರೆ, ಜಮೀನ್ದಾರ ವಾಣತ್ತಿರಾಯನ್ ತಂದಿರುವ ಆ ಕನ್ನಡಿಯ ವಿಶೇಷತೆ ಏನು? ಆ ಕನ್ನಡಿಯ ಒಳಗಡೆ ಕಾಣಿಸಿದ ಒಬ್ಬ ವಯಸ್ಸಾದ ವ್ಯಕ್ತಿಯ ಮುಖದ ಪ್ರತಿಬಿಂಬ ಯಾರದ್ದು ಅಂತ ಮುಂದೆ ನಮಗೆ ಕಥೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ 2018ರಲ್ಲಿ ವಾಣತ್ತಿಪಾರ ಎಂಬ ಒಂದು ಊರಿಗೆ ಶಿಫ್ಟ್ ಆಗುತ್ತೆ. ಅದೇ ಊರಿನ ಕಾಡಿನಲ್ಲಿ ಒಂದು ಚಿಟ್ಟೆ ಹುಟ್ಟುತ್ತೆ. ಅದೇ ಊರಿನ ಕಾಲೇಜ್ ನಲ್ಲಿ ಓದುತ್ತಿದ್ದ ಸ್ಟೂಡೆಂಟ್ ಗಳು ಸ್ಟೇ ಮಾಡೋದಕ್ಕೆ ಅಂತ ಹಾಸ್ಟೆಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ. ಆ ದಿನ ಒಟ್ಟು 3 ಕೆಲಸಗಾರರು ರೂಮ್ ನಂಬರ್ 1013ಗೆ ಪೇಂಟಿಂಗ್ ಅನ್ನ ಮಾಡ್ತಿರ್ತಾರೆ. ಊಟದ ಸಮಯವಾಗಿದ್ದ ಕಾರಣ ಆ ಪೇಂಟರ್ ಗಳು ಬ್ರೇಕ್ ತೆಗೆದುಕೊಂಡು ಊಟಕ್ಕೆ ಹೋಗೋಣ ಅಂತ ಮಾತನಾಡಿಕೊಳ್ತಾರೆ. ಆದ್ರೆ ಪಳನಿ ಎಂಬ ಒಬ್ಬ ಪೇಂಟರ್ ಮಾತ್ರ ನಾನು ಬಾಕಿ ಇರುವ ಕೆಲಸವನ್ನ ಮುಗಿಸಿ ಬರ್ತೀನಿ, ನೀವು ಹೋಗಿರಿ ಅಂತ ಅವರನ್ನ ಕಳುಹಿಸಿಕೊಡ್ತಾನೆ. ಆ ಇಬ್ಬರು ಪೇಂಟರ್ ಗಳು ಅಲ್ಲಿಂದ ಹೋದ ನಂತರ ಪಳನಿ ತಾನು ತಂದಿದ್ದ ಡ್ರಿಂಕ್ಸ್ ಬಾಟಲಿಯನ್ನ ಓಪನ್ ಮಾಡಿ ಕುಡಿತಾನೆ. ನಂತರ ತನ್ನ ಗರ್ಲ್ ಫ್ರೆಂಡ್ ಗೆ ಕಾಲ್ ಮಾಡಿ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಪೇಂಟರ್ ಗಳು ಊಟಕ್ಕೆ ಹೋಗಿದ್ದಾರೆ, ಸದ್ಯ ರೂಮ್ ನಂಬರ್ 1013 ಬಳಿ ಯಾರು ಇಲ್ಲ, ತಕ್ಷಣವೇ ನೀನು ಇಲ್ಲಿಗೆ ಬಾ ಅಂತ ಕರೀತಾನೆ. ಪಳನಿ ಆ ರೂಮ್ ನಂಬರ್ 1013 ಒಳಗಡೆ ಹೋಗಿ ತನ್ನ ಗರ್ಲ್ ಫ್ರೆಂಡ್ ಗಾಗಿ ವೇಟ್ ಮಾಡ್ತಾ ನಿಂತಿರ್ತಾನೆ. ಈತ ಆ ರೂಮ್ ನ ಒಳಗಡೆ ಬರ್ತಿದ್ದ ಹಾಗೆ ಆ ರೂಮ್ ನ ಡೋರ್ ಇದ್ದಕ್ಕಿದ್ದ ಹಾಗೆ ಕ್ಲೋಸ್ ಆಗಿ ಬಿಡುತ್ತೆ. ನಂತರ ಇವನ ತಲೆ ತುಂಬಾನೇ ಜೋರಾಗಿ ತಿರುಗೋದಕ್ಕೆ ಶುರುವಾಗುತ್ತೆ ಹಾಗೂ ಇವನ ಕಿವಿಯಲ್ಲಿ ತುಂಬಾನೇ ಜೋರಾದ ಫ್ರೀಕ್ವೆನ್ಸಿಗಳು ಕೇಳಿಸೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ಪಳನಿಯ ಗರ್ಲ್ ಫ್ರೆಂಡ್ ಆ ರೂಮ್ ನ ಒಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಆತ ನೇಣು ಹಾಕಿಕೊಂಡು ಸತ್ತೋಗಿರ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಚಿತ್ರದ ಕಥೆ ಈಗ 1 ವರ್ಷದ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಅದೇ ಊರಿನ ಆರ್ಟ್ಸ್ ಕಾಲೇಜ್ ನಲ್ಲಿ ಹೊಸದಾಗಿ ಸೇರಿದ ಸ್ಟೂಡೆಂಟ್ಸ್ ಗಳಿಗೆ ಫ್ರೆಶರ್ಸ್ ಡೇ ಅನ್ನ ಮಾಡ್ತಿರೋದನ್ನ ಒಂದಷ್ಟು ಜನ ಸೀನಿಯರ್ ಹುಡುಗರು ಫೇಸ್ಬುಕ್ ಅಲ್ಲಿ ಲೈವ್ ಅನ್ನ ಮಾಡ್ತಿರ್ತಾರೆ. ಈಗಲೇ ಚಿತ್ರದ ಹೀರೋ ಮದನ್ ಕಾಲೇಜ್ ನ ಒಂದು ಗೋಡೆಯ ಮೇಲೆ ಒಂದು ಸುಂದರವಾದ ಪೇಂಟಿಂಗ್ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುವ ಒಂದು ವಿಷಯವೇನೆಂದ್ರೆ ಈ ಕಾಲೇಜನ್ನ ಕಟ್ಟಿಸಿರೋದು ಬೇರೆ ಯಾರು ಅಲ್ಲ, ಚಿತ್ರದ ಶುರುವಿನಲ್ಲಿ ವಾಣತ್ತಿರಾಯನ್ ಎಂಬ ಒಬ್ಬ ಜಮೀನ್ದಾರನನ್ನ ನೋಡಿದ್ವಿ ಅಲ್ವಾ, ಆತನೇ ಈ ಕಾಲೇಜನ್ನ ಕಟ್ಟಿಸಿರ್ತಾನೆ. ಇದಾದ ನಂತರ ಆ ಕಾಲೇಜ್ ನ ಪ್ರಿನ್ಸಿಪಲ್ ಆಗಿರುವ ಅರುಣ್ ಕುಮಾರ್ ಎಂಬಾತನನ್ನ ನೋಡ್ತೀವಿ. ಮತ್ತೊಂದು ಕಡೆ ಚೆನ್ನೈನಲ್ಲಿರುವ ಚಿತ್ರದ ಹೀರೋಯಿನ್ ಆಗಿರುವ ಜಾಸ್ಮಿನ್ ಲನ್ನ ನೋಡ್ತೀವಿ. ಈ ಜಾಸ್ಮಿನ್ ಒಬ್ಬಳು ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಆಗಿರ್ತಾಳೆ, ಜೊತೆಗೆ ಯೂಟ್ಯೂಬರ್ ಕೂಡ ಆಗಿರ್ತಾಳೆ. ಜಾಸ್ಮಿನ್ ಫೇಸ್ಬುಕ್ ಅನ್ನ ಓಪನ್ ಮಾಡಿ ತನ್ನ ಅಕೌಂಟ್ ಅನ್ನ ನೋಡ್ತಿದ್ದಾಗ ಮದನ್ ಒಂದು ಗೋಡೆಯ ಮೇಲೆ ಡ್ರಾಯಿಂಗ್ ಅನ್ನ ಬಿಡಿಸ್ತಿದ್ದ ಅಲ್ವಾ, ಅದನ್ನ ನೋಡಿ ಆಕೆ ತುಂಬಾನೇ ಇಂಪ್ರೆಸ್ ಆಗ್ತಾಳೆ. ಆ ಕಾಲೇಜ್ಗೆ ಹೋಗಿ ಒಂದು ಡಾಕ್ಯುಮೆಂಟರಿಯನ್ನ ಮಾಡಬೇಕು ಅಂತ ಅಲ್ಲಿಗೆ ಹೊರಡ್ತಾಳೆ. ಅದೇ ದಿನ ಸಂಜೆ ಮದನ್ ಸ್ಟೇ ಮಾಡ್ತಿದ್ದ ಆ ಕಾಲೇಜ್ ನ ಹಾಸ್ಟೆಲ್ ನ ವಾರ್ಡನ್ ಇವನ ಜೊತೆ ಜಗಳ ಮಾಡ್ತಾನೆ. ನಾನು ಹಾಸ್ಟೆಲ್ ನಲ್ಲಿ ಡ್ರಿಂಕ್ಸ್ ಮಾಡ್ತಿರುವ ವಿಚಾರವನ್ನ ಪ್ರಿನ್ಸಿಪಲ್ ಗೆ ನೀನೆ ತಾನೇ ಇನ್ಫಾರ್ಮ್ ಮಾಡಿದ್ಯಾ? ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮೇಲೆನೆ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತೀಯಾ? ತಕ್ಷಣ ನೀನು ಹಾಗೂ ನಿನ್ನ ಕ್ಲಾಸ್ಮೇಟ್ಸ್ ಗಳೆಲ್ಲ ಈಗಿರುವ ನಿಮ್ಮ ರೂಮ್ ಅನ್ನ ಖಾಲಿ ಮಾಡಿಕೊಂಡು 1013ಗೆ ಶಿಫ್ಟ್ ಆಗಿ ಅಂತ ಹೇಳ್ತಾನೆ. ಮದನ್ ಹಾಗೂ ಅವನ ಫ್ರೆಂಡ್ಸ್ ಗಳು ವಾರ್ಡನ್ ಗೆ ತುಂಬಾನೇ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ಆದ್ರೆ ಆತ ಇವರ ಮಾತನ್ನ ಕಿವಿಗೆನೆ ಹಾಕಿಕೊಳ್ಳೋದಿಲ್ಲ. ಈಗ ಬೇರೆ ದಾರಿ ಇಲ್ಲದೆ ಮದನ್ ಹಾಗೂ ಅವನ ಫ್ರೆಂಡ್ಸ್ ಗಳೆಲ್ಲ
ತಮ್ಮ ಲಗೇಜ್ ಅನ್ನ ತೆಗೆದುಕೊಂಡು ರೂಮ್ ನಂಬರ್ 1013ಗೆ ಬಂದು ನೋಡಿದ್ರೆ ತುಂಬಾ ದಿನಗಳಿಂದ ಖಾಲಿ ಉಳಿದಿದ್ದ ಆ ರೂಮ್ ಒಂದು ಸ್ಟೋರ್ ರೂಮ್ ನ ರೀತಿ ತುಂಬಾನೇ ಧೂಳು ತುಂಬಿಕೊಂಡಿರುತ್ತೆ. ಮದನ್ ಹಾಗೂ ಅವನ ಫ್ರೆಂಡ್ಸ್ ಗಳೆಲ್ಲ ಸೇರಿ ಆ ರೂಮ್ ಅನ್ನ ಕ್ಲೀನ್ ಮಾಡಿಕೊಳ್ತಾರೆ. ಅದೇ ದಿನ ರಾತ್ರಿ ಮದನ್ ಮಲಗಿಕೊಳ್ಳೋದಕ್ಕೂ ಮುಂಚೆ ತನ್ನ ತಾಯಿಯ ಜೊತೆ ಮಾತನಾಡೋದಕ್ಕೆ ಅಂತ ರೂಮ್ ನಿಂದ ಹೊರಗಡೆ ಬರ್ತಾನೆ. ಮತ್ತೊಂದು ಕಡೆ ರೂಮ್ ನಲ್ಲಿ ಮದನ್ ನ ಫ್ರೆಂಡ್ ಆಗಿರುವ ವಸಂತ್ ತನ್ನ ಗರ್ಲ್ ಫ್ರೆಂಡ್ ಗೆ ವಿಡಿಯೋ ಕಾಲ್ ಮಾಡಿ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಈ ಕಡೆ ಮದನ್ ವಾಕ್ ಮಾಡ್ತಾ ತನ್ನ ತಾಯಿಯ ಜೊತೆ ಮಾತನಾಡ್ತಿದ್ದಾಗ ಸಡನ್ ಆಗಿ ಅವನ ಮುಂದೆ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಆ ವಯಸ್ಸಾದ ವ್ಯಕ್ತಿ ನೋಡೋದಕ್ಕೆ ತುಂಬಾನೇ ವಿಕಾರವಾಗಿದ್ದ ಕಾರಣ ತುಂಬಾನೇ ಹೆದರಿಕೊಂಡ ಮದನ್ ತಕ್ಷಣವೇ ತನ್ನ ರೂಮ್ಗೆ ಓಡಿ ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಜಾಸ್ಮಿನ್ ತನ್ನ ಡಾಕ್ಯುಮೆಂಟರಿಯನ್ನ ಮಾಡೋದಕ್ಕೆ ಅಂತ ಆ ಕಾಲೇಜ್ಗೆ ಬರ್ತಾಳೆ. ಕಾಲೇಜ್ನ ಪ್ರಿನ್ಸಿಪಲ್ ಆಗಿರುವ ಅರುಣ್ ನನ್ನ ಭೇಟಿ ಮಾಡಿ ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡು, ಸರ್ ನಾನೊಬ್ಬಳು ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್, ಜೊತೆಗೆ ನಂದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನಾನು ನಿಮ್ಮ ಕಾಲೇಜ್ನ ಬಗ್ಗೆ ಒಂದು ಡಾಕ್ಯುಮೆಂಟರಿಯನ್ನ ಮಾಡಬೇಕು ಅಂತ ಬಂದಿದ್ದೀನಿ. ನನಗೆ 2 ದಿನ ಪರ್ಮಿಷನ್ ಕೊಟ್ರೆ ನಾನು ಡಾಕ್ಯುಮೆಂಟರಿಯನ್ನ ಶೂಟ್ ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅದಕ್ಕೆ ಅರುಣ್ ಕೂಡ ಸರಿ ಅಂತ ಒಪ್ಪಿಕೊಳ್ತಾನೆ. ಈಗ ತನ್ನ ಡಾಕ್ಯುಮೆಂಟರಿ ಶೂಟಿಂಗ್ ಅನ್ನ ಶುರು ಮಾಡಿದ ಜಾಸ್ಮಿನ್ಗೆ ಆ ದಿನ ಮದನ್ ಕಾಲೇಜ್ನ ಗೋಡೆ ಮೇಲೆ ಡ್ರಾಯಿಂಗ್ ಅನ್ನ ಬಿಡಿಸ್ತಾ ಇದ್ದಿದ್ದು ನೆನಪಾಗಿ ಅವನನ್ನ ಹುಡುಕಿಕೊಂಡು ಬರ್ತಾಳೆ. ಮದನ್ ಅನ್ನ ಭೇಟಿ ಮಾಡಿ ಅವನಿಗೆ ತಾನು ಮಾಡ್ತಿರುವ ಡಾಕ್ಯುಮೆಂಟರಿ ಶೂಟಿಂಗ್ ಬಗ್ಗೆ ಪರಿಚಯ ಮಾಡಿಕೊಂಡು, ಆ ದಿನ ನೀವು ಗೋಡೆಯ ಮೇಲೆ ಬಿಡಿಸುತ್ತಿದ್ದ ಆ ಡ್ರಾಯಿಂಗ್ ಗೆ ಇನ್ಸ್ಪಿರೇಷನ್ ಏನು ಅಂತ ಇಂಟರ್ವ್ಯೂ ಮಾಡ್ತಾ ಅದನ್ನ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಇವರಿಬ್ಬರು ಇಂಟರ್ವ್ಯೂ ಮಾಡ್ತಾ ಗೊತ್ತಾಗೋದೇನಂದ್ರೆ ಇವರಿಬ್ಬರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಒಂದು ಸ್ಕೂಲ್ ನಲ್ಲಿ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಕ್ಲಾಸ್ಮೇಟ್ಸ್ ಗಳಾಗಿರ್ತಾರೆ. ಹೀಗಿರುವಾಗ ಕೆಲವು ದಿನ ನಂತರ ಜಾಸ್ಮಿನ್ ಹಾಗೂ ಅವರ ಫ್ಯಾಮಿಲಿಯವರು ಚೆನ್ನೈಗೆ ಶಿಫ್ಟ್ ಆಗಬೇಕಾದ ಪರಿಸ್ಥಿತಿ ಬಂದಿರುತ್ತೆ. ಮದನ್ ಅದೇ ಸ್ಕೂಲ್ ನಲ್ಲಿ ತನ್ನ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಿರ್ತಾನೆ. ಈಗ ತಾವಿಬ್ಬರು ಚಿಕ್ಕ ವಯಸ್ಸಿನಲ್ಲೇ ಒಂದೇ ಕ್ಲಾಸ್ ನಲ್ಲಿ ಓದಿದ್ದ ಬೆಸ್ಟ್ ಫ್ರೆಂಡ್ ಗಳು ಅಂತ ಗೊತ್ತಾಗಿ ಇಬ್ಬರಿಗೂ ತುಂಬಾನೇ ಖುಷಿಯಾಗುತ್ತೆ. ಹೀಗೆ ದಿನಗಳು ಕಳೆದಂತೆ ಇಬ್ಬರು ಮತ್ತಷ್ಟು ಹತ್ತಿರವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಜಾಸ್ಮಿನ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿರುವ ಅರುಣ್ ನ ಇಂಟರ್ವ್ಯೂ ಅನ್ನ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಸರ್, ನಿಮ್ಮ ಕಾಲೇಜ್ನ ಬಗ್ಗೆ ಹೇಳಿ ಅಂತ ಕೇಳಿದಾಗ ಅರುಣ್ ಹೇಳೋದೇನಂದ್ರೆ, ಈ ಕಾಲೇಜ್ ನನ್ನ ಸ್ವಂತದ್ದಲ್ಲ, ಇದನ್ನ ನಾನು ಗವರ್ಮೆಂಟ್ ಕಡೆಯಿಂದ ಲೀಸ್ಗೆ ತೆಗೆದುಕೊಂಡಿದ್ದೀನಿ. ನನಗೆ ಕಲೆ ಹಾಗೂ ಸಂಸ್ಕೃತಿ ಅಂದ್ರೆ ತುಂಬಾನೇ ಇಷ್ಟ. ಇದೇ ಕಾರಣಕ್ಕೆ ನಾನು ಕಲೆ ಹಾಗೂ ಸಂಸ್ಕೃತಿಯಲ್ಲಿ ಇಂಟ್ರೆಸ್ಟ್ ಇರುವ ಸ್ಟೂಡೆಂಟ್ ಗಳನ್ನ ಅಡ್ಮಿಷನ್ ಮಾಡಿಸಿಕೊಂಡು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜಾಸ್ಮಿನ್ ಮುಂದುವರೆದು, ಸರ್ ನನಗೆ ಬಂದಿರುವ ಮಾಹಿತಿ ಪ್ರಕಾರ ನೀವು ಪೂರ್ವ ಹಾಗೂ ಪುನರ್ಜನ್ಮದ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಿದ್ದೀರಂತೆ, ಹೌದಾ ಅಂತ ಕೇಳ್ತಾಳೆ. ಅದಕ್ಕೆ ಅರುಣ್ ಹೇಳೋದೇನೆಂದ್ರೆ, ಹೌದು, ಮನುಷ್ಯನಿಗೆ ಪೂರ್ವಜನ್ಮ ಹಾಗೂ ಪುನರ್ಜನ್ಮ ಎರಡು ಕೂಡ ಇದೆ. ಹಲವು ವರ್ಷಗಳ ಹಿಂದೆ ಸ್ಟಿವನ್ಸನ್ ಎಂಬ ಒಬ್ಬ ಸೈಂಟಿಸ್ಟ್ ಇದೇ ವಿಷಯದ ಬಗ್ಗೆ ರಿಸರ್ಚ್ ಅನ್ನ ಮಾಡಿದ್ರು. ಅವರು ಸೈಂಟಿಫಿಕಲಿ ಮನುಷ್ಯನಿಗೆ ಪೂರ್ವಜನ್ಮ ಹಾಗೂ ಪುನರ್ಜನ್ಮ ಎರಡು ಕೂಡ ಇದೆ ಅಂತ ಸಾಬೀತು ಮಾಡಿದ್ರು. ಕೆಲವು ಜನರಿಗೆ ಮಾತ್ರನೇ ತಾವು ಪೂರ್ವಜನ್ಮದಲ್ಲಿ ಏನಾಗಿದ್ವಿ ಅಂತ ನೆನಪಿರುತ್ತೆ. ಈ ಜನ್ಮದಲ್ಲಿ ಮನುಷ್ಯರಾಗಿರುವ ನಾವು ಹೋದ ಜನ್ಮದಲ್ಲಿ ಯಾವುದಾದರೂ ಪ್ರಾಣಿ ಕೂಡ ಆಗಿರಬಹುದು, ಅಥವಾ ಈ ಜನ್ಮದಲ್ಲಿ ಗಂಡಸಾಗಿ ಹುಟ್ಟಿರುವ ವ್ಯಕ್ತಿ ಹೋದ ಜನ್ಮದಲ್ಲಿ ಮಹಿಳೆ ಕೂಡ ಆಗಿರಬಹುದು. ಒಟ್ನಲ್ಲಿ ನಾನು ಮಾಡ್ತಿರುವ ರಿಸರ್ಚ್ ಪ್ರಕಾರ ಪೂರ್ವ ಜನ್ಮ ಹಾಗೂ ಪುನರ್ಜನ್ಮ ಎರಡು ಕೂಡ ಇದೆ ಅಂತ ಅರುಣ್ ಹೇಳ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ವಸಂತ್ ಸಿಗರೇಟ್ ಅನ್ನ ಸೇದೋದಕ್ಕೆ ಅಂತ ಕಾಲೇಜ್ ನಿಂದ ಸ್ವಲ್ಪ ದೂರ ನಡೆದುಕೊಂಡು ಬರ್ತಾನೆ. ನೋಡ್ತಿದ್ದ ಹಾಗೆ ಅವನಿಗೂ ಕೂಡ ತುಂಬಾನೇ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ ಹಾಗೂ ಜೋರಾಗಿ ಫ್ರೀಕ್ವೆನ್ಸಿಗಳು ಕೇಳೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಊಟವಾದ ನಂತರ ಜಾಸ್ಮಿನ್ ವಾಕ್ ಮಾಡ್ತಾ ಕಾಲೇಜ್ನ ಕ್ಯಾಂಪಸ್ ನಲ್ಲಿ ಸುತ್ತಾಡ್ತಿದ್ದಾಗ ಆಕೆಗೆ ಒಂದು ವಿಗ್ರಹ ಕಾಣಿಸುತ್ತೆ. ಅದನ್ನು ನೋಡಿದ ಜಾಸ್ಮಿನ್ ಮದನ್ ಅನ್ನ ಕರೆದು ಅದರ ಬಗ್ಗೆ ವಿಚಾರಿಸುತ್ತಾಳೆ. ಅದನ್ನು ನೋಡಿದ ಮದನ್, ಈ ರೀತಿಯ ಸ್ಟ್ಯಾಚ್ಯೂಗಳು ನಮ್ಮ ಕಾಲೇಜ್ನ ಸುತ್ತಮುತ್ತ ತುಂಬಾನೇ ಇವೆ, ಅದರಲ್ಲೇನೋ ಸ್ಪೆಷಲ್ ಅಂತ ಕೇಳ್ತಾನೆ. ಅದಕ್ಕೆ ಜಾಸ್ಮಿನ್, ಏನೋ ಗೊತ್ತಿಲ್ಲ, ಈ ಸ್ಟ್ಯಾಚ್ಯೂವನ್ನ ನೋಡ್ತಿದ್ರೆ ಇದನ್ನ ಈ ಹಿಂದೆ ಎಲ್ಲೋ ನೋಡಿದ್ದೀನಲ್ಲ ಅನ್ನುವ ರೀತಿ ಭಾಸವಾಗ್ತಿದೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಮದನ್ ನ ಫ್ರೆಂಡ್ಸ್ ಗಳು ಕಾಲ್ ಮಾಡಿ ವಾರ್ಡನ್ ಹಾಸ್ಟೆಲ್ ನಲ್ಲಿ ರೌಂಡ್ಸ್ ಅನ್ನ ಹಾಕ್ತಿದ್ದಾನೆ, ತಕ್ಷಣವೇ ಹೊರಟು ಬಾ ಅಂತ ಕಾಲ್ ಮಾಡ್ತಾರೆ. ಮದನ್ ನಲ್ಲಿಂದ ಹೋದ ನಂತರ ಜಾಸ್ಮಿನ್ ತನ್ನ ಮೊಬೈಲ್ ನಲ್ಲಿ ಆ ವಿಗ್ರಹದ ಜೊತೆ ಒಂದು ಸೆಲ್ಫಿಯನ್ನ ತೆಗೆದುಕೊಳ್ತಿರ್ತಾಳೆ. ಆಗ ಈ ಹಿಂದೆ ಮದನ್ಗೆ ಕಾಣಿಸಿದ್ದ ಆ ವಿಚಿತ್ರವಾದ ವಯಸ್ಸಾದ ವ್ಯಕ್ತಿ ಮರದ ಮೇಲೆ ಕೂತಿರೋದು ಕಾಣಿಸುತ್ತೆ. ಅವನನ್ನ ನೋಡಿ ತುಂಬಾನೇ ಹೆದರಿಕೊಂಡ ಜಾಸ್ಮಿನ್ ಜೋರಾಗಿ ಕಿರುಚಿಕೊಳ್ತಾಳೆ. ತಕ್ಷಣವೇ ಮದನ್ಗೆ ಫೋನ್ ಮಾಡಿ ಈ ವಿಷಯವನ್ನ ಹೇಳ್ತಾಳೆ. ಮದನ್ ಆಕೆಗೆ ಸಮಾಧಾನ ಮಾಡ್ತಾ, ಆ ವ್ಯಕ್ತಿಯನ್ನ ನಾನು ಕೂಡ ನೋಡಿದ್ದೀನಿ, ಆತ ಬಹುಶಃ ಹುಚ್ಚ ಅಂತ ಅನ್ಸುತ್ತೆ, ಆತ ನಮ್ಮ ಕಾಲೇಜ್ನ ಸುತ್ತಮುತ್ತನೆ ಓಡಾಡ್ತಾನೆ ಅಂತ ಅನ್ಸುತ್ತೆ, ನೀನೇನು ತಲೆ ಕೆಡಿಸಿಕೊಳ್ಬೇಡ ಅಂತ ಹೇಳುತ್ತಿರುವಾಗಲೇ ಒಂದು ಚಿಟ್ಟೆ ಬಂದು ಇವನ ಮೂಗಿನ ಮೇಲೆ ಕೂರುತ್ತೆ. ಆ ಚಿಟ್ಟೆಯನ್ನ ಓಡಿಸುತ್ತಾ ಈ ಕಡೆ ತಿರುಗಿ ನೋಡಿದ್ರೆ ಶಾಕಿಂಗ್ಲಿ ಈತನ ಫ್ರೆಂಡ್ ವಸಂತ್ ಇದ್ದ ಅಲ್ವಾ, ಆತ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ.
ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಹಾಸ್ಟೆಲ್ ನಲ್ಲಿ ಒಬ್ಬ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಗೊತ್ತಾಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬರ್ತಾರೆ. ಈಗ ಮದನ್ ತನ್ನ ಫ್ರೆಂಡ್ ವಸಂತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಿರ್ತಾನೆ. ಅಲ್ಲಿಗೆ ಬಂದ ಜಾಸ್ಮಿನ್ ಮದನ್ಗೆ ಸಮಾಧಾನ ಮಾಡ್ತಾ, ಮದನ್, ನಿಮ್ಮ ಕಾಲೇಜ್ ನ ಹಾಸ್ಟೆಲ್ ನಲ್ಲಿ ಇದೇ ಮೊದಲ ಬಾರಿಗೆ ಆತ್ಮಹತ್ಯೆ ನಡೆದಿಲ್ಲ. 2018ರಲ್ಲಿ ರೂಮ್ ನಂಬರ್ 1013ಯಲ್ಲಿ ಪೇಂಟಿಂಗ್ ಮಾಡ್ತಿದ್ದ ಒಬ್ಬ ವ್ಯಕ್ತಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆ ಪೇಂಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿರೋದನ್ನ ನಾನು ಓದಿದ್ದೆ. ನನ್ನ ಪ್ರಕಾರ ಆ ರೂಮ್ ನಲ್ಲಿ ಆಗ ನಡೆದಿದ್ದ ಆತ್ಮಹತ್ಯೆಗೂ ಹಾಗೂ ಈಗ ನಿನ್ನ ಫ್ರೆಂಡ್ ಆತ್ಮಹತ್ಯೆ ಮಾಡಿಕೊಂಡಿರೋದಕ್ಕೂ ಖಂಡಿತ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಿದೆ. ಇದನ್ನು ಕೇಳಿದ ಮದನ್ಗೆ ತುಂಬಾನೇ ಭಯವಾಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಆತ ಕೂಡ ಈಗ ರೂಮ್ ನಂಬರ್ 1013ನಲ್ಲೇ ಸ್ಟೇ ಆಗಿದ್ದಾನೆ ಅಲ್ವಾ. ಇದಾದ ನಂತರ ಇವರಿಬ್ಬರು 2018ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಪೇಂಟರ್ ನ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಅಲ್ವಾ. ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದ ಪಬ್ಲಿಷರ್ ಬಳಿ ಹೋಗ್ತಾರೆ. ಆವತ್ತು ಪಬ್ಲಿಷ್ ಆಗಿದ್ದ ಆರ್ಟಿಕಲ್ ನ ಬಗ್ಗೆ ಅಲ್ಲಿದ್ದ ವ್ಯಕ್ತಿಯ ಬಳಿ ಕೇಳಿದಾಗ ಆತ ಇವರನ್ನ ಒಂದು ಸ್ಟೋರ್ ರೂಮ್ ನ ಒಳಗಡೆ ಕಳುಹಿಸುತ್ತಾನೆ. ಇವರಿಬ್ಬರು ಸರಿ ಆರ್ಟಿಕಲ್ ಅನ್ನ ಹುಡುಕ್ತಾ ಇದ್ದಾಗ ಇವರಿಗೆ ಒಂದು ಬುಕ್ ಸಿಗುತ್ತೆ. ಆ ಬುಕ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರ ಒಳಗಡೆ ಒಂದು ದೊಡ್ಡ ಚಿಟ್ಟೆಯ ಚಿತ್ರವನ್ನ ಬಿಡಿಸಲಾಗಿರುತ್ತೆ. ಆ ಬುಕ್ ಏನಾಗಿರಬಹುದು ಅಂತ ಅದನ್ನ ಓಪನ್ ಮಾಡಿ ನೋಡಿದಾಗ್ಲೇ ಇವರಿಗೆ ಗೊತ್ತಾಗುತ್ತೆ ಅದು ವಾಣತಿರಾಯನ್ ಎಂಬ ಒಬ್ಬ ಜಮೀನ್ದಾರನ ಬಗ್ಗೆ ಬರೆದಿರುವ ಬಯೋಗ್ರಫಿ ಅಂತ. ಆ ಬುಕ್ ಅನ್ನ ಊರ್ಚಾವನ್ ಎಂಬ ಒಬ್ಬ ಕವಿ ಬರೆದಿದ್ದಾನೆ ಅಂತ ಕೂಡ ಗೊತ್ತಾಗುತ್ತೆ. ಈಗ ಇವರಿಬ್ಬರು ಆ ಬುಕ್ ಅನ್ನ ಓದೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಆ ಬುಕ್ ಅನ್ನ ಬರೆದಿರುವ ಊರ್ಚಾವನ್ ಎಂಬ ಆ ಲೇಖಕನನ್ನ ತನ್ನ ಜೀವನದ ಬಯೋಗ್ರಫಿಯನ್ನ ಬರಿ ಅಂತ ಜಮೀನ್ದಾರ ವಾಣತಿರಾಯನ್ನ ಹೇಳಿರ್ತಾನೆ. ಊರ್ಚಾವನ್ ಆ ಜಮೀನ್ದಾರನ ಬಗ್ಗೆ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದಾಗ್ಲೇ ಅವನಿಗೆ ಗೊತ್ತಾಗುತ್ತೆ ಜಮೀನ್ದಾರನಿಗೆ ಹಳೆಯ ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವ ಹವ್ಯಾಸ ಇದೆ ಅಂತ. ಆ ಜಮೀನ್ದಾರ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಆಂಟಿಕ್ ಪೀಸ್ ಗಳಿದ್ರೆ ಅಲ್ಲಿಗೆ ಹೋಗಿ ಸಾಕಷ್ಟು ದುಡ್ಡನ್ನ ಕೊಟ್ಟು ಅವುಗಳನ್ನ ಖರೀದಿ ಮಾಡ್ತಿರ್ತಾನೆ. ಆದ್ರೆ ಆ ಜಮೀನ್ದಾರನ ಬಗ್ಗೆ ಮತ್ತಷ್ಟು ಡೀಪ್ ಆಗಿ ಊರಿನ ಜನರನ್ನ ಎನ್ಕ್ವೈರಿ ಮಾಡಿದಾಗ ಊರ್ಚಾವನ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಆ ಜಮೀನ್ದಾರ ಊರಿನಲ್ಲಿರುವ ಸುಂದರವಾದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ಮಾಡ್ತಿರ್ತಾನೆ. ಆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ ನಂತರ ಈ ಜಮೀನ್ದಾರನಿಗೆ ಒಬ್ಬ ಸೈಕೋಪಾತ್ ರೀತಿಯ ಮನೋಭಾವ ಇರುತ್ತೆ. ಅಂದ್ರೆ ಈತ ಯಾವ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರ್ತಾನೋ ಅವರ ಮೂಗುತಿಗಳನ್ನ ಕಿತ್ತು ತನ್ನ ಬಳಿ ಇಟ್ಟುಕೊಳ್ತಿರ್ತಾನೆ. ಊರ್ಚಾವನ್ ಆ ಊರಿನ ಎಷ್ಟೋ ಮಹಿಳೆಯರನ್ನ ವಿಚಾರಿಸುತ್ತಾನೆ. ಅವರೆಲ್ಲರೂ ಕೂಡ ಆತ ಒಬ್ಬ ಅತ್ಯಾಚಾರಿ ಅಂತಾನೆ ಒಪಿನಿಯನ್ ಅನ್ನ ಹೇಳ್ತಾರೆ. ಸ್ನೇಹಿತರೆ, ಈ ಜಮೀನ್ದಾರನಿಗೆ ಒಬ್ಬನೇ ಒಬ್ಬ ಮಗ ಇರ್ತಾನೆ. ಆದ್ರೆ ಆತ ಕೂಡ ಅನಾರೋಗ್ಯದ ಕಾರಣದಿಂದ ಸತ್ತೋಗಿರ್ತಾನೆ. ಇದಾದ ನಂತರ ಈತ ಒಬ್ಬ ಹುಡುಗನನ್ನ ದತ್ತು ಪಡೆದುಕೊಂಡಿರ್ತಾನೆ. ಆದ್ರೆ ಆತ ಕೂಡ ಕೆಲವು ದಿನಗಳ ನಂತರ ಕಾಡಿನಲ್ಲಿ ಬೇಟೆಗೆ ಅಂತ ಹೋದಾಗ ಸಿಂಹ ಅವನನ್ನ ಬೇಟೆಯಾಡಿ ಕೊಂದು ಬಿಟ್ಟಿರುತ್ತೆ. ಈ ಜಮೀನ್ದಾರ ತಾನು ಮಾಡ್ತಿರುವ ಕೆಟ್ಟ ಕೆಲಸಗಳನ್ನೆಲ್ಲ ಮರೆಮಾಚಿ ಮುಂದಿನ ಜನರೇಷನ್ ನ ಮಕ್ಕಳು ನನ್ನ ಬಗ್ಗೆ ಕೇವಲ ಒಳ್ಳೆಯದನ್ನ ಮಾತ್ರ ತಿಳಿದುಕೊಳ್ಳಬೇಕು ಅಂತ ಊರ್ಚಾವನ್ನನ್ನ ಕರೆದು ತನ್ನ ಬಯೋಗ್ರಫಿಯನ್ನ ಪುಸ್ತಕವಾಗಿ ಬರೆಯೋದಕ್ಕೆ ಹೇಳಿರುತ್ತಾನೆ. ಊರ್ಚಾವನ್ ಒಂದು ದಿನ ತಾನು ಬರೆದಿರುವ ಬಯೋಗ್ರಫಿಯನ್ನ ಜಮೀನ್ದಾರನಿಗೆ ತೋರಿಸೋದಕ್ಕೆ ಅಂತ ಹೋದಾಗ ಅವನ ರೂಮ್ ನಲ್ಲಿ ಒಂದು ಕನ್ನಡಿಯನ್ನ ನೋಡಿರ್ತಾನೆ. ಆ ವಿಚಿತ್ರವಾದ ಕನ್ನಡಿಯ ಬಳಿ ಹೋಗಿ ನೋಡಿದಾಗ ಅದರ ಒಳಗಡೆ ಈತನ ಪ್ರತಿಬಿಂಬ ಕಾಣದೆ ಈತನ ಪೂರ್ವ ಜನ್ಮದ ಪ್ರತಿಬಿಂಬ ಕಾಣಿಸಿರುತ್ತೆ. ಇದಾಗಿ ಕೆಲವು ದಿನಗಳ ನಂತರ ಆ ಜಮೀನ್ದಾರ ಒಬ್ಬ ಪೂಜಾರಿಯನ್ನ ಕರೆಸಿ ತನ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಕೇಳ್ತಾನೆ. ಈತನ ಜಾತಕವನ್ನ ನೋಡಿದ ಆ ಪೂಜಾರಿ ಮುಂದೆ ನಿಮಗೆ ಕೆಟ್ಟ ದಿನಗಳು ಬರಲಿವೆ ಅಂತ ಹೇಳ್ತಾನೆ. ಆಗ ವಣತರಾಯನ್ ಕೇಳ್ತಾನೆ, ಮುಂದೆ ನನಗೆ ಕೆಟ್ಟ ದಿನಗಳು ಬರಬಾರ್ದು ಅಂದ್ರೆ ನಾನು ಏನನ್ನ ಮಾಡ್ಬೇಕು ಅಂತ. ಆ ಪೂಜಾರಿ ಈ ಊರಿನಿಂದ ಸ್ವಲ್ಪ ದೂರ ಕಾಡಿನ ಮಧ್ಯ ಒಂದು ಬುಡಕಟ್ಟು ಜನಾಂಗ ವಾಸ ಮಾಡ್ತಿದೆ. ಆ ಊರಿನ ಜನರೆಲ್ಲ ಬಲಿಚಿ ದೇವಿಯನ್ನ ಆರಾಧಿಸುತ್ತಾರೆ. ಆ ಬುಡಕಟ್ಟಿನ ಜನ ವಾಸ ಮಾಡ್ತಿರುವ ಆ ಜಾಗದಲ್ಲಿ ನೀನೊಂದು ಯೂನಿವರ್ಸಿಟಿಯನ್ನ ಕಟ್ಟಿಸು. ಅದರಿಂದಾಗಿ ನೀನು ಮುಂದೆ ಬರಲಿರುವ ಕೆಟ್ಟ ದಿನಗಳಿಂದ ತಪ್ಪಿಸಿಕೊಳ್ಳಬಹುದು ಅಂತ ಹೇಳ್ತಾನೆ. ಈಗ ಆ ಪೂಜಾರಿ ಹೇಳಿದಂತೆ ಆ ಪರಿಹಾರವನ್ನ ಮಾಡೋದಕ್ಕೆ ಅಂತ ಆ ಬುಡಕಟ್ಟಿನಲ್ಲಿ ವಾಸ ಮಾಡ್ತಿದ್ದ ಮಾಲಿ ಎಂಬಾತನನ್ನ ಈ ಜಮೀನ್ದಾರ ಕರೆಸಿಕೊಳ್ತಾನೆ. ಮಾಲಿ, ನಿಮ್ಮ ಬುಡಕಟ್ಟಿನ ಜನಾಂಗದವರು ವಾಸ ಮಾಡ್ತಿರುವ ಆ ಜಾಗದಲ್ಲಿ ನಾನೊಂದು ಯೂನಿವರ್ಸಿಟಿಯನ್ನ ಕಟ್ಟಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನೀನು ನನಗೆ ಸಹಾಯ ಮಾಡು, ನಿನಗೆ ಸಾಕಷ್ಟು ದುಡ್ಡನ್ನ ನಾನು ಕೊಡ್ತೀನಿ ಅಂತ ಆಸೆ ತೋರಿಸುತ್ತಾನೆ. ಅದಕ್ಕೆ ಆ ಮಾಲಿ ಹೇಳ್ತಾನೆ, ಜಮೀನ್ದಾರ್ರೆ, ಕಾಡಿನಲ್ಲಿ ವಾಸ ಮಾಡ್ತಿರುವ ನಮ್ಮ ಬುಡಕಟ್ಟಿನ ಜನರೆಲ್ಲ ಕಾಡೆ ದೇವತೆ ಅಂತ ನಂಬಿದ್ದಾರೆ. ನಮ್ಮ ಆ ಊರಿಗೆ ಹೊರಗಡೆಯಿಂದ ಯಾರನ್ನು ಕೂಡ ಬರೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಜನರೆಲ್ಲ ವಾಸ ಮಾಡ್ತಿರುವ ಆ ಜಾಗದಲ್ಲಿ ಮಲ್ಲಿ ಎಂಬ ಒಬ್ಬಳು ಪ್ರೆಗ್ನೆಂಟ್ ಹುಡುಗಿ ಇದ್ದಾಳೆ. ಆಕೆಯನ್ನ ನಮ್ಮ ಬುಡಕಟ್ಟಿನ ಜನರೆಲ್ಲ ಸಾಕ್ಷಾತ್ ವನದೇವತೆ ಅಂತ ನಂಬಿದ್ದಾರೆ. ಆಕೆಗೆ ದೇವರು ಕೊಟ್ಟಿರುವ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ನಮ್ಮ ಜನರೆಲ್ಲ ನಂಬಿದ್ದಾರೆ. ಆಕೆ ದೇವರಿಗೆ ಪ್ರಾರ್ಥನೆ ಮಾಡಿ ಮಳೆ ಬಾ ಅಂದರೆ ಬರುತ್ತೆ, ನಿಲ್ಲು ಅಂದರೆ ನಿಲ್ಲುತ್ತೆ. ಆಮೇಲೆ ಕಾಡನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂದ್ರೆ ಕಾಡಿನಲ್ಲಿರುವ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಅಂತ ಹೋದ ಆಕೆ ಗಂಡನನ್ನ ಕಾಡಿನಿಂದಾನೇ ಬಹಿಷ್ಕಾರ ಹಾಕಿದ್ದಾಳೆ.
ಇಷ್ಟು ದಿನ ನಿಮ್ಮ ಬಳಿ ಒಂದು ವಿಷಯವನ್ನ ಹೇಳದೆ ನಾನು ಮುಚ್ಚಿಟ್ಟಿದ್ದೆ. ನಿಮ್ಮ ದತ್ತು ಮಗ ಒಂದು ದಿನ ಕಾಡಿಗೆ ಬೇಟೆಯಾಡೋದಕ್ಕೆ ಅಂತ ಬಂದಾಗ ಒಂದು ಪ್ರೆಗ್ನೆಂಟ್ ಜಿಂಕೆಯನ್ನ ಸಾಯಿಸಿದ್ದ. ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳನ್ನ ಸಾಯಿಸುವ ಆ ನೋವು ಹೇಗಿರುತ್ತೆ ಅಂತ ನಿಮ್ಮ ಮಗನಿಗೂ ಕೂಡ ಗೊತ್ತಾಗಬೇಕು ಅಂತ ನಿಮ್ಮ ಮಗನನ್ನ ಸಿಂಹ ನೀರು ಕುಡಿಯೋದಕ್ಕೆ ಅಂತ ಬರುವ ಒಂದು ಕೆರೆಯ ಬಳಿ ಕಟ್ಟಿ ಹಾಕಿ ಅವನನ್ನ ಆ ಸಿಂಹ ಸಾಯಿಸುವ ಹಾಗೆ ಮಾಡಿಬಿಟ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿದ ವನತರಾಯನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗಾದ್ರೆ ನನ್ನ ಮಗ ಬೇಟೆಯಾಡೋದಕ್ಕೆ ಅಂತ ಹೋದಾಗ ಸ್ವಾಭಾವಿಕವಾಗಿ ಸತ್ತಿಲ್ಲ, ಅವನ ಸಾವಿಗೆ ಈ ಮಲ್ಲಿನೇ ಕಾರಣ ಅಂತ ಗೊತ್ತಾಗಿ ಆಕೆ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆ ಮಲ್ಲಿಗೆ ಕರುಂಬಲಿ ಎಂಬ ಒಬ್ಬ ಅಣ್ಣ ಇರ್ತಾನೆ. ಆತನಿಗೂ ಕೂಡ ವಿಶೇಷವಾದ ಶಕ್ತಿ ಇದೆ ಅಂತ ಆ ಬುಡಕಟ್ಟಿನ ಜನರೆಲ್ಲ ನಂಬಿರ್ತಾರೆ. ಒಂದು ದಿನ ಒಂದು ಕಪ್ಪು ಬಣ್ಣದ ಚಿಟ್ಟೆ ಇವರಿರುವ ಜಾಗದ ಕಡೆ ಬರ್ತಿರೋದನ್ನ ಈ ಕರುಂಬಲಿ ನೋಡ್ತಾನೆ. ಸ್ನೇಹಿತರೆ, ಆ ಬುಡಕಟ್ಟಿನ ಜನರ ನಂಬಿಕೆ ಏನಾಗಿರುತ್ತೆ ಅಂದ್ರೆ ಕಪ್ಪು ಬಣ್ಣದ ಚಿಟ್ಟೆಗಳು ಇವರಿರುವ ಜಾಗದ ಕಡೆ ಬಂದ್ರೆ ಇವರಿಗೆ ಮುಂದೆ ಆಪತ್ತು ಕಾದಿದೆ ಅಂತ. ಕರುಂಬಲಿ ತಕ್ಷಣವೇ ತನ್ನ ತಂಗಿಯನ್ನ ಹಾಗೂ ಆ ಬುಡಕಟ್ಟಿನ ಜನರನ್ನೆಲ್ಲ ಒಂದು ಕಡೆ ಸೇರಿಸಿ ಮುಂದೆ ನಮಗೆ ಯಾವುದೋ ಆಪತ್ತು ಕಾದಿದೆ ಅಂತ ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾನೆ. ಈ ರೀತಿಯಾಗಿ ಮದನ್ ಹಾಗೂ ಜಾಸ್ಮಿನ್ ಆ ಬುಕ್ ಅನ್ನ ಓದುತ್ತಿರುವಾಗ ಲೈಬ್ರರಿ ಕ್ಲೋಸಿಂಗ್ ಟೈಮ್ ಆದ ಕಾರಣ ಬುಕ್ ಅನ್ನ ಅಲ್ಲೇ ಬಿಟ್ಟು ವಾಪಸ್ ಬರ್ತಾರೆ. ವಾಪಸ್ ಹಾಸ್ಟೆಲ್ಗೆ ಬರ್ತಿದ್ದಾಗ ಆ ಜಮೀನ್ದಾರನ ಸ್ಟ್ಯಾಚು ಮೇಲೆ ಚಿಟ್ಟೆ ಒಂದು ಕೂತಿರೋದನ್ನ ಮದನ್ ನೋಡ್ತಾನೆ. ಆ ಚಿಟ್ಟೆ ಮದನ್ ಅನ್ನ ಕರೆದುಕೊಂಡು ಒಂದು ಪಾಳು ಬಿದ್ದಿರುವ ಬಾವಿಯ ಕಡೆ ಬರುತ್ತೆ. ಮದನ್ ಅದನ್ನೇ ಫಾಲೋ ಮಾಡ್ತಾ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅದರ ಒಳಗಡೆ ಈತನ ಫ್ರೆಂಡ್ ಸೈಮನ್ ಸತ್ತು ಬಿದ್ದಿರ್ತಾನೆ. ಈಗ ಬ್ಯಾಕ್ ಟು ಬ್ಯಾಕ್ ಆ ಕಾಲೇಜ್ ನಲ್ಲಿ ಒಬ್ಬರದ ಮೇಲೊಬ್ಬರಂತೆ ಸ್ಟೂಡೆಂಟ್ ಗಳು ಸಾಯ್ತಿರೋದನ್ನ ನೋಡಿದ ಪೊಲೀಸರಿಗೆ ತುಂಬಾನೇ ತಲೆ ಕೆಡುತ್ತೆ. ಪೊಲೀಸರು ಈಗ ಸತ್ತಿರುವ ಆ ಸೈಮನ್ ನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಆತ ಡ್ರಗ್ಸ್ ಅನ್ನ ಆಗಾಗ ಕನ್ಸ್ಯೂಮ್ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಸೊ ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡಿದ ಅದೇ ನಶೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ಆ ಬಾವಿ ಒಳಗಡೆ ಬಿದ್ದು ಸತ್ತಿರಬಹುದು ಅಂತ ಆ ಕೇಸನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆದ್ರೆ ಮದನ್ ನ ಫ್ರೆಂಡ್ ಮದನ್ಗೆ ಒಂದು ವಿಷಯವನ್ನ ಹೇಳ್ತಾನೆ. ಮದನ್ ಸೈಮನ್ ಸಾಯುವ ದಿನ ಅವನ ಬಳಿ ನೋಟ್ಸ್ ಅನ್ನ ಇಸ್ಕೊಳ್ಳೋದಕ್ಕೆ ಅಂತ ನಾನು ಹೋದಾಗ ಅವನ ಕಣ್ಣುಗಳು ತುಂಬಾನೇ ಕೆಂಪಗೆ ಆಗಿದ್ದವು. ನಾನು ಅವನ ಬಳಿ ಮಾತನಾಡ್ತಿದ್ರು ಕೂಡ ಆತ ಮಾತ್ರ ವಿಚಿತ್ರವಾಗಿ ಕಿಟಕಿಯ ಬಳಿನೇ ತುಂಬಾ ಹೊತ್ತು ನೋಡ್ತಿದ್ದ. ಅವನ ವರ್ತನೆಯನ್ನ ನೋಡಿದ ನಾನು ಹೆದರಿಕೊಂಡು ತಕ್ಷಣವೇ ಅಲ್ಲಿಂದ ಬಂದು ಬಿಟ್ಟೆ ಅಂತ ಹೇಳ್ತಾನೆ. ಈಗ ತನ್ನ ರೂಮ್ ನಲ್ಲಿ ತನ್ನ ಜೊತೆನೆ ವಾಸ ಮಾಡ್ತಿದ್ದ ತನ್ನ ಮೂವರು ಫ್ರೆಂಡ್ಸ್ ಗಳು ಕೂಡ ಸತ್ತು ಹೋಗಿದ್ದಾರೆ. ಖಂಡಿತ ತಾನೀಗಿರುವ ರೂಮ್ ನಲ್ಲೇ ಏನೋ ಸಮಸ್ಯೆ ಇದೆ ಅಂತ ಹೆದರಿಕೊಂಡ ಈ ಮದನ್ ತಕ್ಷಣವೇ ಪ್ರಿನ್ಸಿಪಲ್ ಬಳಿ ಹೋಗಿ ತನ್ನ ರೂಮ್ ಅನ್ನ ಚೇಂಜ್ ಮಾಡಿ ಅಂತ ಬೇಡಿಕೊಳ್ತಾನೆ. ಪ್ರಿನ್ಸಿಪಲ್ ಕೂಡ ಸರಿ ಅಂತ ಈ ಮದನ್ ಅನ್ನ ಬೇರೆ ರೂಮ್ಗೆ ಶಿಫ್ಟ್ ಆಗೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಮರುದಿನ ಬೆಳಿಗ್ಗೆ ಮದನ್ ಹಾಗೂ ಜಾಸ್ಮಿನ್ ಮತ್ತೆ ಲೈಬ್ರರಿಗೆ ಹೋಗಿ ಆ ಬುಕ್ ಓದೋದನ್ನ ಕಂಟಿನ್ಯೂ ಮಾಡ್ತಾರೆ. ಈಗ ವನತರಾಯನ್ ಹೇಗಾದ್ರೂ ಮಾಡಿ ಆ ಬುಡಕಟ್ಟಿನ ಜನ ವಾಸ ಮಾಡ್ತಿರುವ ಆ ಜಾಗದಲ್ಲಿ ಕಾಲೇಜ್ ಅನ್ನ ಕಟ್ಟಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಪೊಲೀಸರನ್ನ ಅಲ್ಲಿಗೆ ಕಳುಹಿಸಿ ಜನರನ್ನೆಲ್ಲ ಖಾಲಿ ಮಾಡೋದಕ್ಕೆ 3 ದಿನಗಳ ಟೈಮ್ ಅನ್ನ ಕೊಡಿಸ್ತಾನೆ. ಇದನ್ನ ಕೇಳಿಸಿಕೊಂಡ ಮಲ್ಲಿ ಆ ಬುಡಕಟ್ಟಿನ ಜನರಿಗೆ ನಾವು ನಮ್ಮ ದೇವಿಯನ್ನ ಪೂಜೆ ಮಾಡೋಣ, ಆ ದೇವತೆನೆ ನಮ್ಮನ್ನ ಕಾಪಾಡ್ತಾಳೆ ಅಂತ ಬುಡಕಟ್ಟಿನ ಜನರನ್ನೆಲ್ಲ ದೇವತೆಯ ಮೂರ್ತಿ ಇದ್ದ ಜಾಗಕ್ಕೆ ಕಳುಹಿಸಿಕೊಡ್ತಾಳೆ. ಅಲ್ಲಿದ್ದವರೆಲ್ಲರೂ ಕೂಡ ದೇವತೆಯ ಪೂಜೆಗೆ ಹೋಗಿದ್ದ ಕಾರಣ ಅಲ್ಲಿ ಈಗ ಪ್ರೆಗ್ನೆಂಟ್ ಆಗಿರುವ ಮಲ್ಲಿ ಮಾತ್ರನೇ ಇರ್ತಾಳೆ. ಈಗ ಅಲ್ಯಾರು ಕೂಡ ಇಲ್ಲ, ಮಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಗೊತ್ತಾಗುತ್ತಿದ್ದ ಹಾಗೆ ಜಮೀನ್ದಾರ ಅಲ್ಲಿಗೆ ಬರ್ತಾನೆ. ಆಕೆಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿ ಆಕೆ ಮೇಲೆ ಅತ್ಯಾಚಾರ ಮಾಡಿ ಆಕೆಯ ಮೂಗುತಿಯನ್ನ ಕತ್ತರಿಸಿಕೊಳ್ತಾನೆ. ಪ್ರೆಸೆಂಟ್ ನಲ್ಲಿ ಮದನ್ ಹಾಗೂ ಜಾಸ್ಮಿನ್ ಮುಂದೆ ಏನಾಯ್ತು ಅಂತ ಓದೋದಕ್ಕೆ ಪೇಜ್ ಗಳನ್ನ ಟರ್ನ್ ಮಾಡಿದ್ರೆ ಮುಂದೆ ಎಲ್ಲಾ ಪೇಜ್ ಗಳು ಕೂಡ ಬ್ಲಾಂಕ್ ಆಗಿರುತ್ತವೆ. ಈಗ ಇವರಿಬ್ಬರಿಗೂ ಕೂಡ ಒಂದು ಬುಕ್ ಅನ್ನ ಇನ್ಕಂಪ್ಲೀಟ್ ಆಗಿ ಬರೆಯೋದಕ್ಕೆ ಹೇಗೆ ಸಾಧ್ಯ ಅಂತ ತುಂಬಾನೇ ತಲೆ ಕೆಡುತ್ತೆ. ಜಾಸ್ಮಿನ್ ತನಗೆ ಪರಿಚಯ ಇರುವ ವ್ಯಕ್ತಿಗಳ ಮೂಲಕ ಆ ಬುಕ್ ಅನ್ನ ಬರೆದಿದ್ದ ಊರ್ಚಾವನ್ ಇನ್ನು ಕೂಡ ಬದುಕೇ ಇದ್ದಾನೆ ಅಂತ ಪತ್ತೆ ಮಾಡ್ತಾಳೆ. ಮರುದಿನವೇ ಮದನ್ ಹಾಗೂ ಜಾಸ್ಮಿನ್ ಇಬ್ಬರು ಕೂಡ ಆ ಊರ್ಚಾವನ್ನ ಮನೆಗೆ ಹೋಗ್ತಾರೆ. ಆತ ಬರೆದಿರುವ ಆ ಬುಕ್ ಅನ್ನ ತೋರಿಸಿ, ಸರ್ ನೀವು ಆ ಜಮೀನ್ದಾರನ ಬಗ್ಗೆ ಬರೆದಿರುವ ಈ ಬುಕ್ ಅರ್ಧಂಬರ್ಧನೆ ಆಗಿದೆ, ಮುಂದೇನಾಯ್ತು ಅಂತ ದಯವಿಟ್ಟು ಹೇಳಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ಆ ಊರ್ಚಾವನ್ ಮೊದಲಿಗೆ ಮುಂದಿನ ಕಥೆಯನ್ನ ಹೇಳೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಮದನ್ ತನ್ನ ಕಾಲೇಜ್ ನ ಹಾಸ್ಟೆಲ್ ನಲ್ಲಿ ನಡೆಯುತ್ತಿರುವ ಬ್ಯಾಕ್ ಟು ಬ್ಯಾಕ್ ಆತ್ಮಹತ್ಯೆಗಳನ್ನ ಹೇಳಿ, ನೀವು ಬರೆದಿರುವ ಆ ಕಥೆಗೂ ನಮ್ಮ ಹಾಸ್ಟೆಲ್ ನಲ್ಲಿ ನಡೆಯುತ್ತಿರುವ ಬ್ಯಾಕ್ ಟು ಬ್ಯಾಕ್ ಆತ್ಮಹತ್ಯೆಗಳಿಗೂ ಏನೋ ಲಿಂಕ್ ಇದೆ, ದಯವಿಟ್ಟು ಹೇಳಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗ ಸರಿ ಅಂತ ಊರ್ಚಾವನ್ ಮುಂದಿನ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ದೇವಿಯ ಪೂಜೆಗೆ ಅಂತ ಹೋಗಿದ್ದ ಜನರೆಲ್ಲ ವಾಪಸ್ ಬಂದು ನೋಡಿದಾಗ ಮಲ್ಲಿಯನ್ನ ಈ ರೀತಿ ಕೊಲೆ ಮಾಡಿರುವುದನ್ನ ನೋಡಿ ತುಂಬಾನೇ ಶಾಕ್ ಆಗಿರುತ್ತೆ. ಮಲ್ಲಿಯ ಡೆಡ್ ಬಾಡಿಯನ್ನ ಅಲ್ಲೇ ಒಂದು ಜಾಗದಲ್ಲಿ ಹೂತು ಹಾಕ್ತಾರೆ. ತನ್ನ ತಂಗಿಯನ್ನ ಈ ರೀತಿ ಕೊಲೆ ಮಾಡಿದ್ದನ್ನ ನೋಡಿದ ಕರುಂಬಲಿ ಹುಚ್ಚನಾಗಿ ಕಾಡಿನ ಒಳಗಡೆ ಹೋಗಿಬಿಡ್ತಾನೆ. ಇದಾಗಿ 2-3 ದಿನಗಳ ನಂತರ ಅಲ್ಲಿಗೆ ಬಂದ ಪೊಲೀಸರು ಅಲ್ಲಿದ್ದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಪುರುಷರ ಮೇಲೆ ಹಲ್ಲೆ ಮಾಡಿ ಅವರನ್ನ ಅಲ್ಲಿಂದ ಓಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ತಾವು ಹುಟ್ಟಿ ಬೆಳೆದಿದ್ದ ಆ ಜಾಗವನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗದ ಎಷ್ಟೋ ಜನ ಅಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾರೆ. ಈಗ ಆ ಜಾಗದಲ್ಲಿದ್ದ ಬುಡಕಟ್ಟಿನ ಜನರೆಲ್ಲ ಅಲ್ಲಿಂದ ಹೋದ ಕಾರಣ ವನತರಾಯನ್ ಅಲ್ಲಿ ಕಾಲೇಜನ್ನ ಕಟ್ಟಿಸಿರುತ್ತಾನೆ. ಇದಾಗಿ ಕೆಲವೇ ದಿನಗಳ ನಂತರ ಆ ಜಮೀನ್ದಾರ ವನತರಾಯನ್ನ ಆರೋಗ್ಯ ಹದಗೆಟ್ಟಿರುತ್ತೆ. ಆತ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡರೂ ಕೂಡ ಆತ ಕೊನೆಗೆ ಸತ್ತು ಹೋಗಿರ್ತಾನೆ.
ಈಗ ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಮದನ್ ಹಾಸ್ಟೆಲ್ ನ ವಾರ್ಡನ್ ಹಾಗೂ ಪ್ರಿನ್ಸಿಪಲ್ ನ ಬಳಿ ಹೋಗಿ ಎಲ್ಲವನ್ನ ಹೇಳ್ತಾನೆ. ಸರ್, ಆ ಜಮೀನ್ದಾರ ವನತರಾಯನ್ ಕಟ್ಟಿಸಿರುವ ಆ ಕಾಲೇಜ್ ಇದೇ ಆಗಿರುವ ಕಾರಣ ಆ ಕತೆಗೂ ಹಾಗೂ ಈಗ ಇಲ್ಲಿ ನಡೆಯುತ್ತಿರುವ ಬ್ಯಾಕ್ ಟು ಬ್ಯಾಕ್ ಆತ್ಮಹತ್ಯೆಗಳಿಗೂ ಏನೋ ಲಿಂಕ್ ಇದೆ. ಕೊಲೆಯಾಗಿದ್ದ ಆ ಮಲ್ಲಿಯ ಅಣ್ಣ ಕರುಂಬಲಿ ಈಗಲೂ ಕೂಡ ಈ ಕಾಲೇಜ್ ನ ಸುತ್ತಮುತ್ತ ಓಡಾಡ್ತಿರೋದನ್ನ ನಾನು ಹಾಗೂ ಜಾಸ್ಮಿನ್ ಇಬ್ಬರು ಕೂಡ ನೋಡಿದ್ದೀವಿ. ಅವನನ್ನ ಪತ್ತೆ ಹಚ್ಚಿ ವಿಚಾರಿಸಿದ್ರೆ ಈ ಕಾಲೇಜ್ ನಲ್ಲಿ ನಡೆಯುತ್ತಿರುವ ಆತ್ಮಹತ್ಯೆಗಳನ್ನ ತಡೆಗಟ್ಟಬಹುದು ಸರ್ ಅಂತ ಹೇಳ್ತಾನೆ. ಈಗ ಮದನ್ ಹೇಗಾದ್ರೂ ಮಾಡಿ ಆ ಕರುಂಬಲಿಯನ್ನ ಪತ್ತೆ ಹಚ್ಚಬೇಕು ಅಂತ ಕಾಡಿನ ಒಳಗಡೆ ಬಂದು ತುಂಬಾ ಹೊತ್ತು ಹುಡುಕಿದ ನಂತರ ಆತ ಒಂದು ಜಾಗದಲ್ಲಿ ಸಿಗ್ತಾನೆ. ಆತನ ಬಳಿ ಕಾಲೇಜ್ ನ ಹಾಸ್ಟೆಲ್ ನಲ್ಲಿ ನಡೆಯುತ್ತಿರುವ ಆತ್ಮಹತ್ಯೆಗಳ ಬಗ್ಗೆ ಎಲ್ಲವನ್ನ ಹೇಳಿ ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾನೆ. ಅದಕ್ಕೆ ಆತ ನಗುತ್ತಾ, ನನ್ನ ತಂಗಿ ಮಲ್ಲಿ ಎಲ್ಲರಿಗೂ ದೇವತೆ ರೀತಿ ಇದ್ದಳು. ನನ್ನ ತಂಗಿಯನ್ನ ಕೊಲೆ ಮಾಡಿದ ನಂತರ ಆಕೆ ಡೆಡ್ ಬಾಡಿಯನ್ನ ಯಾವ ಜಾಗದಲ್ಲಿ ಹೂತು ಹಾಕಿದ್ರೋ ಅದೇ ಜಾಗದಲ್ಲಿ ನೀನೀಗ ವಾಸ ಮಾಡ್ತಿರುವ ರೂಮ್ ನಂಬರ್ 1013 ಇದೆ. ನನ್ನ ತಂಗಿ ಮಲ್ಲಿಗೆ ಯಾರೇ ಕೆಟ್ಟ ಕೆಲಸವನ್ನ ಮಾಡಿದ್ರು ಕೂಡ ಆಗ್ತಿರ್ಲಿಲ್ಲ. ಇದುವರೆಗೂ ಆತ್ಮಹತ್ಯೆ ಮಾಡಿಕೊಂಡಿರುವ ನಿನ್ನ ಮೂವರು ಫ್ರೆಂಡ್ಸ್ ಗಳು ತುಂಬಾನೇ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ರು. ಅದಕ್ಕೆ ಅವರನ್ನ ನನ್ನ ತಂಗಿ ಮಲ್ಲಿನೇ ಬಲಿ ತೆಗೆದುಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಆತ ಮುಂದುವರಿದು, ನನ್ನ ತಂಗಿ ಮಲ್ಲಿ ಹಾಗೂ ಆ ಜಮೀನ್ದಾರ ಇಬ್ಬರು ಕೂಡ ಮತ್ತೆ ಪುನರ್ಜನ್ಮವನ್ನ ಪಡೆದುಕೊಂಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಈ ಜನ್ಮದಲ್ಲಿ ನನ್ನ ತಂಗಿ ಹಿಂದಿನ ಜನ್ಮದಲ್ಲಿ ಜಮೀನ್ದಾರನಾಗಿದ್ದ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಅವನನ್ನ ಕೊಲೆ ಮಾಡಿದ್ರೆ ಮಾತ್ರನೇ ಈ ಆತ್ಮಹತ್ಯೆಗಳು ನಿಲ್ಲುತ್ತವೆ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಕಾಲೇಜ್ನ ಪ್ರಿನ್ಸಿಪಲ್ ಅರುಣ್ ಊರ್ಚಾವನ್ನ ಮನೆಗೆ ಹೋಗ್ತಾನೆ. ಊರ್ಚಾವನ್ನ ಮನೆಯಲ್ಲಿ ಆ ಜಮೀನ್ದಾರ ಇಟ್ಟುಕೊಂಡಿದ್ದ ಆ ಮಾಯ ಕನ್ನಡಿ ಇರುತ್ತೆ. ಆ ಕನ್ನಡಿಯ ಮುಂದೆ ಈ ಪ್ರಿನ್ಸಿಪಲ್ ಅರುಣ್ ಹೋಗಿ ನಿಂತಾಗಲೇ ಒಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಈ ಪ್ರಿನ್ಸಿಪಲ್ ಅರುಣ್ ಬೇರೆ ಯಾರು ಅಲ್ಲ, ಈತನೇ ಹೋದ ಜನ್ಮದಲ್ಲಿ ಆ ಜಮೀನ್ದಾರ ವನತರಾಯನ್ ಆಗಿರ್ತಾನೆ. ಸ್ನೇಹಿತರೆ, ಇಲ್ಲಿ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಈ ಪ್ರಿನ್ಸಿಪಲ್ಗೆ ತನ್ನ ಪೂರ್ವ ಜನ್ಮದ ಬಗ್ಗೆ ಈ ಹಿಂದೆನೆ ನೆನಪು ಬಂದಿರುತ್ತೆ. ಇದೇ ಕಾರಣಕ್ಕೇನೆ ಆತ ಹೋದ ಜನ್ಮದಲ್ಲಿ ತಾನು ಕಟ್ಟಿಸಿದ್ದ ಈ ಕಾಲೇಜನ್ನ ಲೀಸ್ಗೆ ಪಡೆದುಕೊಂಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಅರುಣ್ ಆ ಊರ್ಚಾವನ್ಗೆ ಸರಿಯಾಗಿ ಹೊಡೆದು, ನಿನಗೆ ನನ್ನ ಹೋದ ಜನ್ಮದಲ್ಲೇ ನಾನು ಹೇಳಿದ್ದೆ ಕೇವಲ ನನ್ನ ಒಳ್ಳೆಯ ಗುಣಗಳ ಬಗ್ಗೆ ಮಾತ್ರನೇ ಆ ಬುಕ್ ನಲ್ಲಿ ಬರೆಯಂತ. ಆದ್ರೆ ನೀನು ನೋಡಿದ್ರೆ ನಾನು ಮಾಡ್ತಿದ್ದ ಕೆಟ್ಟ ಕೆಲಸಗಳನ್ನ ಕೂಡ ಆ ಬುಕ್ ನಲ್ಲಿ ಬರ್ದಿದ್ಯಾ. ನಿನ್ನನ್ನ ನಾನು ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಅವನನ್ನ ಅಲ್ಲೇ ಸಾಯಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ಮದನ್ ಈ ಅರುಣ್ ನ ಬಳಿ ಬಂದು ಆ ಕರುಂಬಲಿ ಹೇಳಿದ ವಿಷಯವನ್ನ ಹೇಳ್ತಾನೆ. ಮದನ್, ಸರ್, ಮತ್ತೆ ಪುನರ್ಜನ್ಮ ಪಡೆದುಕೊಂಡಿರುವ ಆ ಮಲ್ಲಿ ಹಾಗೂ ಜಮೀನ್ದಾರ ಇಬ್ಬರನ್ನ ಕೂಡ ಪತ್ತೆ ಹಚ್ಚಿ ಮಲ್ಲಿಯ ಕೈಯಿಂದನೇ ಆ ಜಮೀನ್ದಾರನನ್ನ ಕೊಲೆ ಮಾಡಿಸಬೇಕು, ಆಗಲೇ ಈ ಆತ್ಮಹತ್ಯೆಗಳು ನಿಲ್ಲುತ್ತವೆ ಅಂತ ಹೇಳ್ತಾನೆ. ಈಗ ಅರುಣ್ಗೆ ಅರ್ಥವಾಗುತ್ತೆ, ಈ ಮದನ್ ಮಲ್ಲಿಯನ್ನ ಪತ್ತೆ ಹಚ್ಚಿ ಆಕೆಯ ಕೈಯಿಂದ ನನ್ನನ್ನ ಕೊಲೆ ಮಾಡಿಸೋದು ಪಕ್ಕಾ ಅಂತ. ಮದನ್, ನಿನಗೆ ಮತ್ತೆ ಪುನರ್ಜನ್ಮ ಪಡೆದುಕೊಂಡಿರುವ ಆ ಮಲ್ಲಿ ಹಾಗೂ ಆ ಜಮೀನ್ದಾರ ಯಾರಾಗಿರಬಹುದು ಅಂತ ಅನುಮಾನ ಏನಾದ್ರೂ ಇದೆಯಾ ಅಂತ ಕೇಳ್ತಾನೆ. ಮುಂದುವರೆದು, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅವರನ್ನ ನನ್ನ ಬಳಿ ಕರೆದುಕೊಂಡು ಬಾ. ನಾನು ಅವರನ್ನ ಹಿಪ್ನೋಟೈಸ್ ಮಾಡಿ ಹೋದ ಜನ್ಮದಲ್ಲಿ ಅವರು ಮಲ್ಲಿ ಅಥವಾ ಜಮೀನ್ದಾರ ಆಗಿದ್ರ ಇಲ್ವಾ ಅನ್ನೋದನ್ನ ಪತ್ತೆ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಿದ್ದ ಹಾಗೆ ಮದನ್ಗೆ ಜಾಸ್ಮಿನ್ಲ ನೆನಪಾಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಒಂದು ದಿನ ರಾತ್ರಿ ಜಾಸ್ಮಿನ್ ಪಲಿಚಿ ದೇವಿಯ ಮೂರ್ತಿಯನ್ನ ನೋಡಿ, ಈ ಮೂರ್ತಿಯನ್ನ ನಾನು ಈ ಹಿಂದೆ ಎಲ್ಲೋ ನೋಡಿರುವ ಹಾಗೆ ಭಾಸವಾಗ್ತಿದೆ ಅಂತ ಮದನ್ ಬಳಿ ಹೇಳಿಕೊಂಡಿರ್ತಾಳೆ ಅಲ್ವಾ. ಬಹುಶಃ ತಾನು ಪ್ರೀತಿ ಮಾಡ್ತಿರುವ ಜಾಸ್ಮಿನ್ನೇ ಹೋದ ಜನ್ಮದಲ್ಲಿ ಮಲ್ಲಿಯಾಗಿರಬಹುದು ಅಂತ ಅಂದುಕೊಂಡು ಆಕೆಯನ್ನ ಅರುಣ್ ಬಳಿ ಕರೆದುಕೊಂಡು ಬರ್ತಾನೆ. ಅರುಣ್ ಜಾಸ್ಮಿನ್ಲನ್ನ ಕೂರಿಸಿಕೊಂಡು ಹಿಪ್ನೋಟೈಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಮದನ್ ಅರುಣ್ ನ ಮನೆಯನ್ನ ನೋಡ್ತಾ ಆತನ ಸೀಕ್ರೆಟ್ ರೂಮ್ ನ ಒಳಗಡೆ ಬರ್ತಾನೆ. ಹಾಗೆ ಮುಂದೆ ಬಂದು ನೋಡಿದಾಗ ಆ ಜಮೀನ್ದಾರನ ಬಗ್ಗೆ ಬರ್ತಿದ್ದ ಆ ಬುಕ್ ನಲ್ಲಿ ಉಲ್ಲೇಖ ಮಾಡಿದ್ದ ಆ ಮಾಯ ಕನ್ನಡಿ ಅಲ್ಲಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಆ ಕನ್ನಡಿಯ ಮುಂದೆ ಬಂದು ತನ್ನ ಪ್ರತಿಬಿಂಬವನ್ನ ಆ ಕನ್ನಡಿಯ ಮೇಲೆ ನೋಡಿದಾಗ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಹೋದ ಜನ್ಮದಲ್ಲಿ ಮಲ್ಲಿ ಆಗಿದ್ದು ಬೇರೆ ಯಾರು ಅಲ್ಲ, ಅದು ಈ ಮದನ್ನೇ. ಇದರ ಅರ್ಥ ಆ ಮಲ್ಲಿನೇ ಈ ಜನ್ಮದಲ್ಲಿ ಮದನ್ ಆಗಿ ಪುನರ್ಜನ್ಮವನ್ನ ಪಡೆದುಕೊಂಡಿರ್ತಾಳೆ. ಈ ಕಡೆ ಜಾಸ್ಮಿನ್ಲನ್ನ ಹಿಪ್ನೋಟೈಸ್ ಮಾಡಿದ್ದ ಅರುಣ್ಗೆ ಈಕೆ ಹೋದ ಜನ್ಮದಲ್ಲಿ ಮಲ್ಲಿ ಆಗಿರ್ಲಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಇದೇ ವಿಷಯವನ್ನ ಅರುಣ್ ಮದನ್ ಬಳಿ ಹೇಳೋದಕ್ಕೆ ಅಂತ ಬರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಮದನ್ ಆ ಕನ್ನಡಿಯ ಮುಂದೆ ನಿಂತಿರ್ತಾನೆ. ಕನ್ನಡಿಯ ಒಳಗಡೆ ಆತನ ಪ್ರತಿಬಿಂಬ ಮಲ್ಲಿಯಾಗಿ ಕಾಣಿಸುತ್ತಿರೋದು ಅರುಣ್ಗೆ ಗೊತ್ತಾಗುತ್ತೆ. ಇದನ್ನ ನೋಡ್ತಿದ್ದ ಹಾಗೆ ಅರುಣ್ ಮದನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆಗಲೇ ಈತನ ಪ್ರತಿಬಿಂಬವನ್ನ ಕೂಡ ಆ ಮದನ್ ಆ ಕನ್ನಡಿಯಲ್ಲಿ ನೋಡಿಬಿಡ್ತಾನೆ. ಹಾಗಾದ್ರೆ ಆ ಬುಕ್ ನಲ್ಲಿ ಬರೆದಿದ್ದ ಹಾಗೆ ಎಷ್ಟೋ ಜನರ ಸಾವಿಗೆ ಕಾರಣನಾಗಿದ್ದ ಆ ಜಮೀನ್ದಾರ ಇವನೇ ಅಂತ ಮದನ್ಗೆ ಗೊತ್ತಾಗುತ್ತೆ. ಹೀಗೆ ತುಂಬಾ ಹೊತ್ತು ಇಬ್ಬರು ಫೈಟ್ ಮಾಡಿಕೊಂಡ ನಂತರ ಮದನ್ ಕೊನೆಗೆ ಅವನನ್ನ ಹೊಡೆದು ಸಾಯಿಸಿ ಬಿಡ್ತಾನೆ. ಅರುಣನ್ನ ಕೊಲೆ ಮಾಡಿದ ನಂತರ ಈ ಮದನ್ ಮತ್ತೆ ಕಾಡಿನ ಒಳಗಡೆ ಹೊರಟು ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.